ಒಳ ಮೀಸಲಾತಿ ಬಗ್ಗೆ ಬಹಳ ಹೋರಾಟಗಳು ನಡೆದಿದ್ದಾವೆ. ಬಹಳ ವರ್ಷಗಳಿಂದ ಒಳ ಮೀಸಲಾತಿ ಆಗಬೇಕು ಅಂತ ಹೇಳಿ ಹೋರಾಟಗಳು ನಡೀತಾ ಇತ್ತು. ಅದಾದಮೇಲೆ ಪಕ್ಷದ ವತಿಯಿಂದ ಚಿತ್ರದುರ್ಗದಲ್ಲಿ ಒಂದು ಸಮಾವೇಶ ಏರ್ಪಾಡು ಮಾಡಿತ್ತು. ಪರಿಶಿಷ್ಟ ಜಾತಿಗಳ ಒಂದು ಸಮಾವೇಶ ಏರ್ಪಾಡು ಮಾಡಿತ್ತು. ಅದರಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಖರ್ಗೆ ಅವರು ಬಂದಿದ್ದರು, ನಾನು ಅಟೆಂಡ್ ಮಾಡಿದ್ದೆ, ಮತ್ತು ಡಾಕ್ಟರ್ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ನಡೀತಿರೋದು. ಅಲ್ಲಿ ಒಳ ಮೀಸಲಾತಿ ಮಾಡಲಿಕ್ಕೆ ಎಲ್ಲ ಗುಂಪುಗಳು ಕೂಡ SC-ನಲ್ಲಿ ಅನೇಕ ಗುಂಪುಗಳು ಬರ್ತವೆ. ಸುಮಾರು 101 ಜಾತಿಗಳು ಬರ್ತವೆ. ಅದರಲ್ಲಿ ಎಡಗೈನವರು, ಬಲಗೈನವರು, ಲಂಬಾಣಿ, ಬೋವಿಗಳು, ಕೊರಮ, ಕೊರ್ಚ ಮತ್ತು 59 ಜಾತಿಗಳು, ಅಲೆಮಾರಿ ಜಾತಿಗಳು ಬರ್ತವೆ. ಅವರೆಲ್ಲರೂ ಕೂಡ ಭಾಗವಹಿಸಿದ್ರು. ಅಲ್ಲಿ ಒಳ ಮೀಸಲಾತಿಯನ್ನು ಮಾಡಲಿಕ್ಕೆ ಸರ್ವಾನುಮತದಿಂದ ಒಪ್ಪಿಗೆ ಆಗಿತ್ತು. ಅದಾದಮೇಲೆ ಚುನಾವಣಾ ಸಂದರ್ಭದಲ್ಲಿ, ಚುನಾವಣೆಗಿಂತ ಪೂರ್ವದಲ್ಲಿ ಡಾಕ್ಟರ್ ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಪ್ರಣಾಳಿಕಾ ಸಮಿತಿ ರಚನೆಯಾಗಿತ್ತು. ಪ್ರಣಾಳಿಕೆಯಲ್ಲೂ ಕೂಡ ಒಳ ಮೀಸಲಾತಿಯನ್ನು ಸರ್ಕಾರ ಕೊಡ್ತದೆ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿತ್ತು. ಅದಾದಮೇಲೆ 1/8/2024 ಸುಪ್ರೀಂ ಕೋರ್ಟ್ನವರು ಒಂದು ತೀರ್ಮಾನವನ್ನು ಕೊಟ್ಟರು. ಒಳ ಮೀಸಲಾತಿ ಮಾಡಬಹುದು ಅಂತೇಳಿ ತೀರ್ಪನ್ನು ಕೊಟ್ಟರು. ಅದು 7 ಜಡ್ಜಸ್ ಇದ್ದರು, ವಿಭಾಗೀಯ ಪೀಠ ಕೊಟ್ಟ ತೀರ್ಪು. ಒಳ ಮೀಸಲಾತಿ ಮಾಡಲಿಕ್ಕೆ ಸಂವಿಧಾನದ ವಿರೋಧ ಇಲ್ಲ ಅಂತೇಳಿ ಒಂದು ತೀರ್ಪನ್ನು ಕೊಟ್ಟರು. ಆ ತೀರ್ಪು ಆದಮೇಲೆ ನಾವು ಒಂದು ಆಯೋಗವನ್ನು ರಚನೆ ಮಾಡಿದ್ರು. ನಾಗಮೋಹನ್ ದಾಸ್, ರಿಟೈರ್ಡ್ ಹೈಕೋರ್ಟ್ ಜಡ್ಜ್, ಅವರ ಅಧ್ಯಕ್ಷತೆಯಲ್ಲಿ ಒಂದು ಏಕಸದಸ್ಯ ಪೀಠ ರಚನೆ ಮಾಡಿದ್ರು. ಅವರು ವರದಿ ಕೊಟ್ಟರು. ಆ ವರದಿಯನ್ನು ಕ್ಯಾಬಿನೆಟ್ ಮುಂದೆ ಇಟ್ಟು ಸರ್ವಾನುಮತದಿಂದ ತೀರ್ಮಾನ ಮಾಡಿದ್ರು. ಆ ವರದಿನಲ್ಲಿ, ನಾಗಮೋಹನ್ ದಾಸ್ ಅವರು ಕೊಟ್ಟಿದ್ದಂಥ ವರದಿನಲ್ಲಿ 6, 5, 4, 1 ABCDE ಅಂತ ಕೆಟಗರಿ ಮಾಡಿ ಅಷ್ಟು ಕೊಟ್ಟಿದ್ರು. ಆಮೇಲೆ ನಾವು ಕ್ಯಾಬಿನೆಟ್ನಲ್ಲಿ ಸರ್ವಾನುಮತದಿಂದ ಏನು ತೀರ್ಮಾನ ಮಾಡ್ತು ಅಂತಂದರೆ 6, 6, 5, 6 ಎಡಗೈನವರಿಗೆ, ಬಲಗೈನವರಿಗೆ 6 ಮತ್ತು ಇತರ ಎಲ್ಲ ಅಲೆಮಾರಿ ಜನಾಂಗಗಳು ಸೇರಿ ಬೋವಿ, ಲಂಬಾಣಿ ಇವರಿಗೆಲ್ಲ 5 ಅಂತ ತೀರ್ಮಾನ ಮಾಡಿದ್ರು. ಅದಾದಮೇಲೆ ಒಂದು ಕಾನೂನು ಕೂಡ ಆಯಿತು. ಕಾನೂನು ರಾಜ್ಯಪಾಲರು ಸೈನ್ ಹಾಕಿ ಅದನ್ನು ಕಳಿಸಿದ್ರು. ಈ ಕಾನೂನು ಮಾಡಿದ ಮೇಲೆ ಮತ್ತೆ ಗೊಂದಲ ನಿರ್ಮಾಣ ಆಯಿತು. ರೋಸ್ಟರ್ ಪಾಯಿಂಟ್ನಲ್ಲಿ ಗೊಂದಲ ನಿರ್ಮಾಣ ಆಯಿತು. ಇನ್ ದಿ ಮೀನ್ ವೈಲ್ ಅಲೆಮಾರಿಯವರು ಕೋರ್ಟ್ಗೆ ಹೋದರು. ಕೋರ್ಟ್ಗೆ ಹೋದ್ಮೇಲೆ ಅವರು ಮೀಸಲಾತಿ 50%ಗಿಂತ ಜಾಸ್ತಿ ಆಗಬಾರ್ದು ಅಂತ ಹೇಳಿದ್ರು ಕೋರ್ಟ್ನವರು. ಯಾಕಂತಂದ್ರೆ ನಾಗಮೋಹನ್ ದಾಸ್ ಅವರ ವರದಿ ಪ್ರಕಾರ 24% ಮಾಡಿತ್ತು ರಿಸರ್ವೇಷನ್. SC/ST ಅವರಿಗೆ 24%. SC/ST ಮೇಕಿಂಗ್ ಇಟ್ ಕ್ಯಾಟಗಾರಿಕಲಿ SC/STಗೆ 24% ಮಾಡಿತ್ತು. 7% ST ಜನರಿಗೆ, 17% SCಗೆ. SCಗೆ 17%, STಗೆ ರಿಸರ್ವೇಷನ್ನು 56 ಆಗಿತ್ತು. ಸೊ ಸ್ಟೇ ಏನಂತ ಕೊಟ್ಟಿದ್ರು ಹೈಕೋರ್ಟ್ನವರು ಅಂತಂದರೆ 50%ಗಿಂತ ರಿಸರ್ವೇಷನ್ನು ಮೀರಬಾರದು. ಸೀಲಿಂಗ್ ಅದು ಹಿಂದೆನೇ ಇಂದಿರಾ ಸಹಾನಿ ಕೇಸ್ನಲ್ಲಿ 50% ರಿಸರ್ವೇಷನ್ ಕೊಟ್ಟಿದ್ರು. ಇಂದಿರಾ ಸಹಾನಿ ಕೇಸ್ನಲ್ಲಿ ಮಂಡಲ್ ಕಮಿಷನ್ ವರದಿ ಬಗ್ಗೆ 50% ರಿಸರ್ವೇಷನ್ ಮಾತ್ರ ಕೊಡಬೇಕು, ಅದಕ್ಕಿಂತ ಜಾಸ್ತಿ ಕೊಡಬಾರ್ದು ಅಂತ ಹೇಳಿತ್ತು. ಅದನ್ನೇ ಮತ್ತೆ ರೀಟ್ರೇಟ್ ಮಾಡಿ 50%ಗಿಂತ ರಿಸರ್ವೇಷನ್ನು ಆಗಬಾರ್ದು, 56 ಕೊಟ್ಟಿರ್ತಕ್ಕಂಥದ್ದು ಸರಿ ಇಲ್ಲ ಅಂತಕ್ಕಂಥದ್ದು ಆಯಿತು. ನಾವು 17% SCಗೆ ಇತ್ತಲ್ಲ, ಅದ್ರ ಪ್ರಕಾರನೇ ಮಾಡಿತ್ತು. 6, 6, 5, 6, 6, 12, 5, 17, 17%ಗೆ ನಾವು ಮಾಡಿದ್ದದು. ಅದು ಕಾನೂನು ಆಗ್ಬಿಟ್ಟಿತ್ತು. ಅದಾದಮೇಲೆ ಇಲ್ಲಿ ಹೈಕೋರ್ಟ್ಗೆ ಹೋದರು. ಹೈಕೋರ್ಟ್ನಲ್ಲಿ ಸ್ಟೇ ಕೊಟ್ಟಿದ್ದಕ್ಕೆ. ಸೊ ಇದು ಒಂದು ಭಾಗ. ಕೋರ್ಟು ಸ್ಟೇ ಕೊಟ್ಟಿರೋದು 6% ಅದನ್ನು ವ್ಯಾಕೆಂಟ್ ಇಡಬೇಕು ಅಂಥೇಳಿ ನಾವು ತೀರ್ಮಾನ ಮಾಡಿ ಅದನ್ನು ಮಾಡಿದ್ರು. ಆಮೇಲೆ
ಗಲಾಟೆಗಳು ನಡೀತಲೇ ಇದ್ದು, ರೋಸ್ಟರ್ ಪಾಯಿಂಟ್ ಸರಿ ಇಲ್ಲ ಅಂತೇಳಿ ಎಡಗೈನವರು, ಬಲಗೈನವರು ಮತ್ತು SCಗೆ ಸೇರಿರ್ತಕ್ಕಂಥ ಎಲ್ಲರೂ ಕೂಡ ಅದನ್ನು ಪ್ರತಿಭಟನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ನಾನು ಅದಕ್ಕೆ 27ನೇ ತಾರೀಕು, ಕಳೆದ ತಿಂಗಳು 27ನೇ ತಾರೀಕು ವಿಶೇಷ ಸಚಿವ ಸಂಪುಟದ ಸಭೆ ಮಾಡಬೇಕು ಅಂತ ತೀರ್ಮಾನ ಮಾಡಿತ್ತು. ಆ ಕೋಡ್ ಆಫ್ ಕಂಡಕ್ಟ್ ಇದ್ದರಿಂದ ಅವತ್ತು 27ನೇ ತಾರೀಕು ಮಾಡೋಕ್ಕಾಗಲಿಲ್ಲ. ಮಾರ್ಚ್ 27 ಅವತ್ತು ಡೇಟ್ ನಿಗದಿಯಾಗಿತ್ತು, ಅದು ಮಾಡಲಿಲ್ಲ. ಆಮೇಲೆ ಕಳೆದ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ 24 ಏಪ್ರಿಲ್ ಮಾಡೋದು ಅಂತ ತೀರ್ಮಾನ ಆಯಿತು, ಚರ್ಚೆ ಮಾಡೋದು ಅಂತ. ಅವತ್ತು ಫೈನಲ್ ಮಾಡಲೇಬೇಕು ಅಂತೇಳಿ ಅವತ್ತು ದೃಢ ನಿರ್ಧಾರ ಮಾಡಿತು. ಅವತ್ತು ಕ್ಯಾಬಿನೆಟ್ ಇದ್ದಿನ ಹೋದ ಕ್ಯಾಬಿನೆಟ್ನಲ್ಲಿ, ಅಂದರೆ ನಿನ್ನೆ ಗುರುವಾರ ಅಲ್ಲ, ಇಂದಿನ ಗುರುವಾರ ಕ್ಯಾಬಿನೆಟ್ ಇದ್ದದ್ದು. ಆ ಕ್ಯಾಬಿನೆಟ್ನಲ್ಲಿ ಈ ವಿಷಯ ಚರ್ಚೆ ಬಂತು. ಚರ್ಚೆ ಬಂದಾಗ ಯಾವ ಡೇಟು ಮಾಡೋದು ಏನು ಅಂತೇಳಿ ಇದು ಚರ್ಚೆ ಆದಾಗ 24ನೇ ತಾರೀಕು ಮಾಡೋದು ಅಂತೇಳಿ ತೀರ್ಮಾನ ಆಯಿತು. ಅವತ್ತೇ ನಾವು ಏನು ತೀರ್ಮಾನ ಮಾಡೋದು ಅಂತಂದರೆ, ಕ್ಯಾಬಿನೆಟ್ನಲ್ಲಿ ಒಂದು ಸಲಹೆ ಏನು ಬಂತು ಅಂತಂದರೆ, ಒಂದು ಚೀಫ್ ಸೆಕ್ರೆಟರಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಟೆಕ್ನಿಕಲ್ ಕಮಿಟಿ ಮಾಡಬೇಕು ಅಂತ ತೀರ್ಮಾನ ಆಯಿತು. ಅವರು ಇವತ್ತು ವರದಿಯನ್ನು ಕೊಟ್ಟರು. ಆಮೇಲೆ ಕೋರ್ಟ್ನವರು 50% ರಿಸರ್ವೇಷನ್ ಹೇಳಿರೋದ್ರಿಂದ SCಗಳಿಗೆ 15% ಬರೋದು, STಗೆ 3% ಬರ್ತದೆ. ಆಮೇಲೆ ನಾವು ಏನು ಆಕ್ಟ್ ಮಾಡಿದ್ದೋ ಒಳ ಮೀಸಲಾತಿ ಬಗ್ಗೆ, ಅದಕ್ಕೆ ಪ್ರಪೋರ್ಷನೇಟ್ ಆಗಿ ಕೊಟ್ಟಿದ್ರು. ಅಂದರೆ 17%ಗೆ 6.5 ಆದರೆ 15%ಗೆ ಎಷ್ಟಾಗುತ್ತೆ ಅಂತ ಕೊಟ್ಟಿದ್ರು. 5.3 ಪ್ಲಸ್ 4.4, 5.3 ಪ್ರಪೋರ್ಷನೇಟ್ ಆಗಿ 17% ಇದ್ದಾಗ 6.5, 15%ಗೆ ಕಡಿಮೆ ಆದಾಗ 5.3, 5.3, 4.4 ಗೊತ್ತಾಯ್ತಲ್ಲ. 15 ಒಟ್ಟಿಗೆ 15 ಆಗಬೇಕು. 5.3, 5.3, 4.4 ಅದರ ಒಂದು ರಿಪೋರ್ಟ್ ಕೊಟ್ಟಿದ್ರು. ಆ ರಿಪೋರ್ಟ್ನಲ್ಲಿ 2-3 ಆಪ್ಷನ್ಗಳನ್ನ ಕೊಟ್ಟಿದ್ರು. ಅದರಲ್ಲಿ ಇದು ಒಂದು ಆಪ್ಷನ್. ನಾವು ಅಂತಿಮವಾಗಿ ಕ್ಯಾಬಿನೆಟ್ ತೀರ್ಮಾನ ಮಾಡಿದ್ದು 5.25, 5.25, 4.5. 5.25 ಅದು ಲೆಫ್ಟ್ಗೆ, ಅವರ ಸಂಬಂಧಿತ ಜಾತಿಗಳಿಗೆ. ಗ್ರೂಪ್ ಎ. ಗ್ರೂಪ್ ಬಿ ನಲ್ಲಿ 6% ಕೊಟ್ಟಿದ್ವಲ್ಲ ಹಿಂದೆ, ವಲಯರು ಮತ್ತು ಅದಕ್ಕೆ ಸಂಬಂಧಿತ ಜಾತಿಗಳು, ಅವ್ರಿಗೆ 6 ಕೊಟ್ಟಿದ್ದು. ಅದಕ್ಕೆ 5.25 ಬೋವಿ, ಲಂಬಾಣಿ, ಕೊರ್ಚ, ಕೊರಮ ಮತ್ತೆ 59 ಅಲೆಮಾರಿ ಜಾತಿಗಳು, ಇವೆಲ್ಲ ಸೇರಿ 4.5. ಇದು ಸರ್ವಾನುಮತದಿಂದ ತೀರ್ಮಾನ ಆಗಿರ್ತಕ್ಕಂಥದ್ದು. KH ಮುನಿಯಪ್ಪನವರು ಒಪ್ಕೊಂಡಿದ್ದಾರೆ, ತಿಮ್ಮಾಪುರ ಒಪ್ಕೊಂಡಿದ್ದಾರೆ, ತಂಗಡಿಗೆಯವ್ರಿಗೂ ಒಪ್ಕೊಂಡಿದ್ದಾರೆ, ಡಾಕ್ಟರ್ ಪರಮೇಶ್ವರ್ ಅವರು ಒಪ್ಕೊಂಡಿದ್ದಾರೆ, ಮಾದೇವಪ್ಪನವರು ಒಪ್ಕೊಂಡಿದ್ದಾರೆ, ಪ್ರಿಯಾಂಕನು ಒಪ್ಕೊಂಡಿದ್ದಾರೆ, ಸತೀಶ್ ಜಾರಕಿಹೊಳಿನೂ ಒಪ್ಕೊಂಡಿದ್ದಾರೆ. ಎಂಟೈರ್ ಕ್ಯಾಬಿನೆಟ್ ಕೂಡ ಸರ್ವಾನುಮತದಿಂದ ಒಪ್ಕೊಂಡಿದ್ದಾರೆ.